ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವ ಮತ್ತು ವಸಿಷ್ಠರ ನಡುವಿನ ಸಂಭಾಷಣೆಯನ್ನು ನಾವು ಕೇಳಿಸ್ಕೊಳ್ತಾ ಇದ್ದೋ. ಶಿವನು ಹೇಳ್ತಾನೆ, ಪರಮಾತ್ಮ ಅಂತ ಏನು ಕರಿತೀವಲ್ಲ, ಆ ಚಿದ್ವಸ್ತು ಏನಿದೆಯಲ್ಲ, ಈ ಚಿದ್ವಸ್ತುವಿಗೆ ಕಾಲ ದೇಶ ಯಾವುದೂ ಇಲ್ಲ. ಹಗಲು ಇಲ್ಲ, ರಾತ್ರಿ ಇಲ್ಲ, ವರ್ತಮಾನ ಭೂತ ಭವಿಷ್ಯತ್ಗಳು ಏನೂ ಇಲ್ಲ. ಅದರಿಂದ ಇದು ತಾನೇ ತಾನಾಗಿರ್ತಕ್ಕಂಥದ್ದು ಅಂತ ಹೇಳಬೇಕಾದ್ರೆ, ಈಗಲೂ ಕೂಡ ಇದು ಯಾವಾಗಲೂ ಪ್ರಾತಃ ಕಾಲವೇ ಆಗಿರುವುದು. ಇಲ್ಲಿ ರಾತ್ರಿ ಅನ್ನೋದೇ ಇಲ್ಲ, ಈಗ ಸೂರ್ಯ ಉದಯಿಸ್ತಾ ಅನ್ನುವುದೇ ಇಲ್ಲ. ಯಾಕಂದರೆ ಇದು ಈಗಲೂ ಕೂಡ ಪ್ರಾತಃ ಕಾಲವೇ, ಬೆಳಗಿನ ಜಾವವೇ ಆಗಿದೆ. ಇದು ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಕತ್ತಲಾಯಿತು ಏನೂ ಇಲ್ಲ ಇಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಗಿದ್ದರೂ ವರ್ತಮಾನವಾಗಿರುವುದು. ಪ್ರಾತಃ ಕಾಲವು ಬೆಳಗಿನ ಜಾವವು ಕೂಡ ಆಗಿದೆ ಮತ್ತು ವರ್ತಮಾನವಾಗಿದೆ. ಭೂತ ಭವಿಷ್ಯ ಇಲ್ಲ ಇಲ್ಲಿ. ಪರಮಾತ್ಮನಲ್ಲಿ ಏನಿಲ್ಲ, ಭೂತವೂ ಇಲ್ಲ, ಭವಿಷ್ಯತ್ತೂ ಇಲ್ಲ. ವರ್ತಮಾನವಾಗಿದೆ ಮತ್ತು ಪ್ರಾತಃ ಕಾಲವಾಗಿದೆ. ಚಿಂತಿಸಿ ನೋಡಿದಾಗ ಹೌದು ಅಂತ ನಮಗೆ ಕಂಡುಬರುತ್ತೆ. ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ತಿಳಿದು ಈ ಆಧ್ಯಾತ್ಮವನ್ನು ಅರ್ಥ ಮಾಡ್ಕೋಬೇಕು. ಮತ್ತು ವರ್ತಮಾನವೂ ಅಲ್ಲದೆ ಪ್ರಾತಃ ಕಾಲವೂ ಅಲ್ಲದೆ ವರ್ತಮಾನವೂ ಆಗಿ ಪ್ರಾತಃ ಕಾಲವೂ ಆಗಿರುವುದು. ವರ್ತಮಾನವೂ ಅಲ್ಲ, ಪ್ರಾತಃ ಕಾಲವೂ ಅಲ್ಲ, ಆದರೂ ಅವೆರಡೂ ಆಗಿರೋಂಗೆ ಅದು ಕಾಣ್ತಾ ಇದೆ. ಯಾಕೆ ಹಂಗೆ ಕಾಣ್ತಾ ಇದೆ ಅಂದರೆ, ಸರಿಯಾಗಿ ಚಿಂತನೆ ಮಾಡಿದಾಗ, ಈಗ ನಾವು ವಿಚಾರ ಮಾಡ್ತಾ ಹೋದಾಗ ಏನಾಗುತ್ತೆ, ಭೂತ ಭವಿಷ್ಯತ್ತು ವರ್ತಮಾನ ಕಾಣಿಸ್ತದೆ. ಸರಿಯಾಗಿ ಚಿಂತನೆ ಮಾಡ್ತಾ ಹೋದಾಗ ವರ್ತಮಾನವೇ ಆಗಿರ್ತದೆ. ಸದಾ ಕಾಲವೂ ಅದು ವರ್ತಮಾನವೇ ಆಗಿರ್ತದೆ. ಮತ್ತು ಅಲ್ಲಿ ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಹಂಗೆ ಇದು ಪರಿವರ್ತನೆ ಏನಿರೋದಿಲ್ಲ. ಪರಮಾತ್ಮ ಸದಾ ಕಾಲ ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದಾದ್ರಿಂದ ಅದು ಪ್ರಾತಃ ಕಾಲವೂ ಕೂಡ ಆಗಿರ್ತದೆ. ಆದರೆ ಇಲ್ಲಿ ಚಿಂತನೆಯನ್ನು ಮಾಡಿ ನೋಡಿದಾಗ ಇನ್ನೂ ಆಳಕ್ಕೆ ಸರಿಯಾಗಿ ಚಿಂತನೆಯನ್ನು ನೋಡಿದಾಗ ಅಲ್ಲಿ ವರ್ತಮಾನವೂ ಇಲ್ಲ, ಭೂತಕಾಲವೂ ಇಲ್ಲ, ಭವಿಷ್ಯತ್ ಕಾಲವೂ ಇಲ್ಲ, ಪ್ರಾತಃ ಕಾಲವೂ ಇಲ್ಲ, ಮಧ್ಯಾಹ್ನವೂ ಇಲ್ಲ, ಸಾಯಂಕಾಲವೂ ಇಲ್ಲ. ಇರ್ತಕ್ಕಂಥದ್ದೆಲ್ಲ ತಾನೇ ತಾನಾಗಿ ಏಕಮಯವಾಗಿ. ಆ ಏಕಮಯವಾಗಿ ಅನ್ನೋ ಶಬ್ದವನ್ನೇ ಬಳಸಲಿಕ್ಕೆ ಇಲ್ಲಿ ಸರಿಯಾದ ಸಮಂಜಸವಲ್ಲದ ಕಾರಣ, ತಾನೇ ತಾನಾಗಿ ಎಲ್ಲವೂ ಸರ್ವವ್ಯಾಪಕವಾಗಿರ್ತಕ್ಕಂಥದ್ದು, ಎಲ್ಲವನ್ನು ತನ್ನೊಳಗೆ ಅಡಕ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಒಂದು ಅವಸ್ಥೆ ಇದು. ಅದನ್ನು ಶಿವ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ವ್ಯರ್ಥವಾಗಿ ಬರ್ತಕ್ಕಂಥ ಪದಗಳೆಲ್ಲ ಏನಾಗುತ್ತೆ ಅಂದರೆ, ಬಿಂಡಿ, ಕಿಲೆ, ಮತ್ತ, ಅಹಹ, ಉಹುಹು, ಓಹೋ ಅಂತ ಏನೇನು ಪದಗಳೆಲ್ಲ ಬಳಸ್ತೀವಲ್ಲ, ಮೊದಲಾದ ಅರ್ಥವಿಲ್ಲದ ಪ್ರಲಾಪಗಳಾಗಲಿ, ಅರ್ಥ ಅಥವಾ ವಿಪಕ್ಷಾಪೂರ್ವವಾದ ಅರ್ಥಸಹಿತ ವಾಕ್ಯವಾಗಲಿ, ವಾಕ್ಯದಿಂದ ದ್ಯೋತಿತವಾದ ಸತ್ಯವಾಗಲಿ, ಎಲ್ಲವೂ ಆ ಬ್ರಹ್ಮವೇ. ಅಷ್ಟೇನು ಸತ್ಯವಲ್ಲದುದು ಯಾವುದೋ ಅದು ಇರುವುದು ಎನ್ನುವುದಿಲ್ಲ. ಯಾವುದು ಇರುವುದು ಅದು ಇದು ಅಲ್ಲದೆ ಇನ್ನೇನು ಇಲ್ಲ. ಯಾವುದರಲ್ಲಿ ಸರ್ವವೂ ಇರುವುದು, ಯಾವುದು ಎಲ್ಲದಕ್ಕೂ ಅಧಿಷ್ಠಾನವೋ, ಯಾವುದರಿಂದ ಎಲ್ಲವೂ ಹುಟ್ಟಿ ಬರುವುದೋ, ಯಾವುದು ಎಲ್ಲದಕ್ಕೂ ನಿಮಿತ್ತೋಪಾದಾನ ಕಾರಣವೋ, ಯಾವುದು ಎಲ್ಲವೂ ತಾನೇ ಆಗಿರುವುದೋ, ಯಾವುದು ಎಲ್ಲೆಲ್ಲಿಯೂ ಇರುವುದೋ, ಯಾವುದು ನಿತ್ಯವಾಗಿ ಸರ್ವದರಲ್ಲಿಯೂ ಇರುವುದೋ, ಅಂತಹ ಸರ್ವಾತ್ಮನಿಗೆ ನನ್ನ ನಮಸ್ಕಾರವು. ನಾವು ನಮಸ್ಕಾರ ಮಾಡುವ ವಿಧಾನ ಯಾವುದು? ಇಲ್ಲೇನು ಹೇಳ್ತಾ ಇದ್ದಾರೆ, ಎಲ್ಲವೂ ನಾವು ಅರ್ಥವಿಲ್ಲದೆ ಬಳಸುವ ಅನೇಕ ಪದಗಳು, ಹೌದು ತಾನೆ? ನಮ್ಮ ಬಾಯಿಂದ ಅನೇಕ ಶಬ್ದಗಳು ಬರುತ್ತೆ. ಅರ್ಥವಿಲ್ಲದೆ ಬರ್ತಕ್ಕಂಥ ಅನೇಕ ಶಬ್ದಗಳು ಕೂಡ ಪರಮಾತ್ಮನೇ ಆಗಿದೆ. ಅರ್ಥರಹಿತವಾದದ್ದು, ಅರ್ಥಪೂರ್ಣವಾದದ್ದು ಎಲ್ಲವೂ ಪರಮಾತ್ಮನೇ ಆಗಿರ್ತದೆ. ಇಷ್ಟೇ ಯಾಕೆ? ಯಾವುದರಲ್ಲಿ ಸರ್ವವೂ ಇರುವುದು ಅಂದರೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ಸರ್ವವೂ ತುಂಬಿಕೊಂಡಿದೆ. ಅದನ್ನು ಮೀರಿ ಯಾವುದೂ ಇಲ್ಲ, ಎಲ್ಲವೂ ಅದರೊಳಗೆ ಇದೆ. ಅದರಿಂದ ಯಾವುದರಲ್ಲಿ ಸರ್ವವೂ ಇರುವುದೋ, ಯಾವುದು ಎಲ್ಲದಕ್ಕೂ ಅಧಿಷ್ಠಾನವೋ, ಈಗ ಯಾವುದಾದ್ರು ಒಂದು ವಸ್ತು ಇದೆ ಅಂದರೆ ಅದು ಗಟ್ಟಿಯಾಗಿ ನೆಲೆ ಉರಬೇಕಾದ್ರೆ ಅದಕ್ಕೆ ಅಧಿಷ್ಠಾನ, ಒಂದು ಬೇಸ್ಮೆಂಟ್ ಥರ ಬೇಕಲ್ಲ, ಆ ಅಧಿಷ್ಠಾನವೇ ಆ ಪರಮಾತ್ಮನೇ ಆಗಿರ್ತಾನೆ ಎಲ್ಲದಕ್ಕೂ. ಯಾವುದರಿಂದ ಎಲ್ಲವೂ ಹುಟ್ಟಿ ಬರುವುದೋ, ಎಲ್ಲವೇ ಒಂದಲ್ಲ, ಏನೇನು ಕಾಣ್ತಾ ಇದೆಯಾ ಜಗತ್ತಿನಲ್ಲಿ ಕಾಣಬರ್ತಕ್ಕಂಥದ್ದು, ಕೇಳಬರ್ತಕ್ಕಂಥದ್ದು ಪ್ರತಿಯೊಂದು ಯಾವುದರಿಂದ ಹುಟ್ಟಿರೋದು? ಎಲ್ಲವ ಪರಮಾತ್ಮನಲ್ಲಿ, ಅಚಿತ್ ವಸ್ತುವಿನಲ್ಲೇ ಹುಟ್ಟಿರ್ತಕ್ಕಂಥದ್ದು. ಯಾವುದು ಎಲ್ಲದಕ್ಕೂ ನಿಮಿತ್ತೋಪಾದಾನ ಕಾರಣವೋ, ನಿಮಿತ್ತ ಕಾರಣವಾಗಿರ್ತಕ್ಕಂಥದ್ದು, ಇದಿಲ್ಲದೆ ಯಾವುದೂ ಬರಲಿಕ್ಕೆ ಸಾಧ್ಯವಿಲ್ಲ. ನಿಮಿತ್ತೋಪಾದಾನ ಕಾರಣ ಇದು. ಅದರಿಂದ
ಯಾವುದು ಎಲ್ಲದಕ್ಕೂ ನಿಮಿತ್ತೋಪಾದಾನ ಕಾರಣವೋ, ಯಾವುದು ಎಲ್ಲವೂ ತಾನೇ ಆಗಿರುವುದು. ನೋಡಿ ಏನು ಹೇಳಿದ್ರು ಈಗ, ಎಲ್ಲವೂ ಇದರೊಳಗೆ ಇದೆ, ಇಲ್ಲಿ ಇದರಿಂದನೇ ಹುಟ್ಟಿ ಬರ್ತದೆ ಅಂದರು. ಕೊನೆಗೆ ಹೇಳಿದ್ರೆ ಏನಂದರು, ಯಾವುದು ಎಲ್ಲವೂ ತಾನೇ ಆಗಿರುವುದು. ಈಗ ನನ್ನಿಂದ ಬಂದಂಥದ್ದು ಏನಾಗಿರ್ತದೆ, ನಾನೇ ಆಗಿರ್ತದೆ. ಹೌದು ತಾನೆ? ನನ್ನಿಂದ ಬಂದಂಥದ್ದು ನಾನೇ ಆಗಿರ್ತದೆ. ಅದರಿಂದ ಇಲ್ಲಿ ಯಾವುದು ಎಲ್ಲವೂ ತಾನೇ ಆಗಿರುವುದು, ಯಾವುದು ಎಲ್ಲೆಲ್ಲಿಯೂ ಇರುವುದು, ಸರ್ವವ್ಯಾಪಕವಾಗಿರತಕ್ಕಂಥದ್ದು ಏನಾಗಿದೆ, ಎಲ್ಲೆಲ್ಲಿಯೂ ಇರೋದೇನು ತಾನೇ. ಅಲ್ಲಿ ಒಂದೊಂದು ರೂಪಿನಿಂದ ಕಾಣಿಸ್ಕೊಳ್ತದೆ ಅಷ್ಟೇ. ರೂಪನ್ನು ಕಾಣಿಸ್ಕೊಂಡಾಗ ನಾವೇನು ಮಾಡ್ತೀವಿ, ಅದನ್ನು ಬೇರೆ ಬೇರೆ ಹೆಸರಿನಿಂದ ಕರಿತೀವಿ. ಈಗ ಒಂದು ಬಂಗಾರದ ದೊಡ್ಡ ಗಟ್ಟಿಯನ್ನು ತಗೊಂಡು ನಾವು ಅದನ್ನು ಎಳೆ ಎಳೆಯಾಗಿ ತಂತುವಿನ ರೂಪದಲ್ಲಿ ಮಾಡಿದಾಗ ಅದನ್ನು ಸುತ್ತಿದಾಗ ರಿಂಗ್ ಅಂತೀವಿ, ಎಳೆಯಾಗಿ ಉದ್ದಕ್ಕೆ ಮಾಡಿದಾಗ ತಂತಿ ಅಂತೀವಿ, ಅದನ್ನು ತಟ್ಟೆ ಆಕಾರದಲ್ಲಿ ಮಾಡಿದಾಗ ಮತ್ತೊಂದು ಹೆಸರು ಕರಿತೀವಿ. ಹೀಗೆ ಯಾವುದ್ಯಾವುದು ಆಕಾರವನ್ನು ಕರೆದು ಅದಕ್ಕೆ ಶಬ್ದದ ಒಂದು ಹೆಸರನ್ನ ಕೊಟ್ಟು, ಒಂದು ಶಬ್ದ ಅದಕ್ಕೊಂದು ಹೆಸರು ಕೊಟ್ಟು ಅದನ್ನು ಹೆಸರಿನಿಂದ ಗುರುತಿಸ್ತೀವಿ ಹೊರತು, ಇರ್ತಕ್ಕಂಥದ್ದೆಲ್ಲ ಚಿನ್ನವೇ ಆಗಿರ್ತದೆ. ಆದರೆ ಚಿನ್ನವೇ ನಾನಾ ಆಕಾರದ ಪಡ್ಕೊಂಡು ಹೆಸರುಗಳನ್ನ ಪಡ್ಕೊಳ್ಳುವಂತೆ ಪರಮಾತ್ಮನು ಎಲ್ಲೆಲ್ಲಿಯೂ ತಾನೇ ಆಗಿರ್ತಾನೆ. ಯಾವುದು ಎಲ್ಲೆಲ್ಲಿಯೂ ಇರುವುದು, ಎಲ್ಲೆಲ್ಲಿಯೂ, ಅದು ಇಂಥ ಕಡೆ ಇಲ್ಲ ಅಂತಿಲ್ಲ, ಎಲ್ಲೆಲ್ಲಿಯೂ ಇರುವುದು. ಯಾವುದು ನಿತ್ಯವಾಗಿ ಸರ್ವದರಲ್ಲಿಯೂ ಇರುವುದು, ನಿತ್ಯವಾಗಿ ದಿನನಿತ್ಯ, ಇವತ್ತಿದ್ದಾನೆ ನಾಳೆ ಇಲ್ಲ, ಇವೆಲ್ಲ ಏನೂ ಇಲ್ಲ. ನಿತ್ಯವಾಗಿಯೂ ಸರ್ವದರಲ್ಲಿಯೂ, ಎಲ್ಲದರಲ್ಲಿಯೂ, ಇಂಥದ್ರಲ್ಲಿ ಇದೆ, ಕಲ್ಲು ಮಣ್ಣಲ್ಲಿಲ್ಲ, ಜೀವವಸ್ತುಗಳಲ್ಲಿ ಮಾತ್ರ ಇದ್ದಾನೆ, ಮಾನವನಲ್ಲಿ ಮಾತ್ರ ಇದ್ದಾನೆ, ನಿಕೃಷ್ಟವಾದ ಜೀವಿಗಳು ಅಂತ ನಾವು ತೀರ್ಮಾನ ಮಾಡಿರೋದು ಇದು ನಿಕೃಷ್ಟ ಜೀವಿಗಳು ಅಂತ. ಆದರೆ ಪರಮಾತ್ಮನ ಸೃಷ್ಟಿಯಲ್ಲಿ ಇದು ನಿಕೃಷ್ಟ, ಇದು ಶ್ರೇಷ್ಠ ಅಂತ ಏನಿಲ್ಲ. ಹೀಗೆ ಯಾವುದರಲ್ಲಿಯೂ ಎಲ್ಲದರಲ್ಲಿಯೂ ತುಂಬಿರ್ತಕ್ಕಂಥ ಸರ್ವದರಲ್ಲಿಯೂ ಇರುವುದು ಅಂತಹ ಸರ್ವಾತ್ಮನಿಗೆ ನನ್ನ ನಮಸ್ಕಾರಗಳು. ಇದು ನಿಜವಾದ ನಮಸ್ಕಾರ ಮಾಡುವ ವಿಧಾನ. ಅಂದರೆ ಏನು ಅರ್ಥ, ಇಲ್ಲಿ ಜಗತ್ತಿನಲ್ಲಿ ಕಾಣಬರುವ ಕೇಳಬರುವ ಪ್ರತಿಯೊಂದನ್ನು ನಾವು ಗೌರವಿಸಬೇಕು. ಇದು ನಮ್ಮ ಕರ್ತವ್ಯ. ಪ್ರತಿಯೊಂದಕ್ಕೂ ನಾವು ಗೌರವಿಸಬೇಕು. ನಾವೇನು ಮಾಡ್ತೀವಿ, ಕೇವಲ ಹಣದ ಒಂದು ಮರ್ಯಾದೆಯನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಹಣವೋ ಅಧಿಕಾರವೋ ಅಥವಾ ಇನ್ನೇನೇನೋ ಒಬ್ಬೊಬ್ಬರಲ್ಲಿರ್ತಕ್ಕಂಥ ಒಂದೊಂದು ಟ್ಯಾಲೆಂಟನ್ನು, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನಾವೇನು ಮಾಡ್ತೀವಿ, ಅದಕ್ಕೆ ಗೌರವ ಕೊಡ್ತೀವಿ. ಈ ರೀತಿಯಲ್ಲಿ ಗೌರವಿಸದೆ ಪ್ರತಿಯೊಂದು ಜೀವಿಯನ್ನು ನಾವು, ಪ್ರತಿಯೊಂದು ವಸ್ತುವನ್ನು ಅನಾಧಾರ ಮಾಡದೆ, ಪ್ರತಿಯೊಂದನ್ನು ಪರಮಾತ್ಮನಿದ್ದಾನೆ, ಎಲ್ಲವೂ ಪರಮಾತ್ಮನಿಂದ ಉದಿತವಾದದ್ದು, ಎಲ್ಲವೂ ಪರಮಾತ್ಮಮಯವಾದದ್ದು, ಎಲ್ಲವೂ ಪರಮಾತ್ಮನಿಂದ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಅಷ್ಟೆಲ್ಲ ಯಾಕೆ, ನಾನು ಸಹಿತ ಎಲ್ಲವೂ ಪರಮಾತ್ಮನೇ ಆಗಿರ್ತಕ್ಕಂಥದ್ದಾದ್ದರಿಂದ ನಾನು ಎಲ್ಲವನ್ನೂ ನನಗೆ ಎಷ್ಟು ಗೌರವ ಕೊಟ್ಕೊಳ್ತೀನೋ, ನನಗೆ ಏನೇನೆಲ್ಲ ಬಯಸ್ತೀನೋ ಅವೆಲ್ಲದಕ್ಕೂ ನಾವು ಅದೇ ಗೌರವವನ್ನು, ಅದೇ ಬಯಕೆಯನ್ನು ತೋರಿಸ್ಬೇಕು, ಅದೇ ನಮಸ್ಕಾರವನ್ನು ಮಾಡಬೇಕು. ಇದು ನಾವು ನಿಜವಾಗಿ ನಡೆದುಕೊಳ್ತಕ್ಕಂಥ ರೀತಿ. ಇನ್ನೂ ಅತ್ಯಂತ ಸುಲಭವಾಗಿ ಹೇಳ್ಬೇಕಂದ್ರೆ, ನನಗೆ ನಾನು ಹಿತವನ್ನು ಬಯಸ್ಕೊಳ್ತೀನಿ, ನಾನು ಯಾವುದೇ ರೀತಿಯಲ್ಲಿ ಕಷ್ಟವನ್ನು ಬಯಸ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬ ಮಾನವನು, ಪ್ರತಿಯೊಬ್ಬರು ತಮ್ಮ ಶರೀರ ಸೌಖ್ಯವನ್ನು ಬಹಳ ಚೆನ್ನಾಗಿ ಬಯಸ್ತಾರೆ. ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು, ದುಃಖವಾಗಬಾರ್ದು, ಕಷ್ಟವಾಗಬಾರ್ದು, ಆತಂಕ ಆಗಬಾರ್ದು, ಭಯ ಆಗಬಾರ್ದು, ನೋವುಗಳಾಗಬಾರ್ದು, ಸದಾಕಾಲ ಸುಖವಾಗಿರಬೇಕು, ಮರ್ಯಾದೆ ಇರಬೇಕು, ಗೌರವ ಇರಬೇಕು. ಏನೆಲ್ಲ ತಿಳಿತಿದೆಯೋ ಎಲ್ಲವನ್ನು ಬಯಸ್ತೀವಿ. ಅಂತೂ ಹಿತವನ್ನಲ್ಲದೆ ಇನ್ನೇನೂ ಬಯಸೋದಿಲ್ಲ. ಯಾರಿಗೆ? ಮೊದಲು ನನಗೆ ಹಿತವನ್ನು ಬಯಸ್ತೀವಿ. ಅದೇ ಪರಮಾತ್ಮನಾದ ನಾನು ಎಲ್ಲದರಲ್ಲೂ ಇದ್ದೀನಿ ಅನ್ನೋ ಒಂದು ತಿಳುವಳಿಕೆಯಿಂದ, ಸರ್ವಾತ್ಮ ಭಾವದಿಂದ, ಪರಮಾತ್ಮ ಸರ್ವದರಲ್ಲಿಯೂ ತುಂಬಿಕೊಂಡಿದ್ದಾನೆ ಅನ್ನೋ ಭಾವದಿಂದ ನಾವು ಎಲ್ಲವನ್ನೂ ಅದೇ ರೀತಿಯಲ್ಲಿ ಗೌರವಿಸ್ಬಿಟ್ರೆ ಆಧ್ಯಾತ್ಮ ಅಂತಕ್ಕಂಥದ್ದೇನು ಬಹಳ ದೂರದಲ್ಲಿಲ್ಲ. ಅರ್ಥ ಆಗ್ತಿದೆಯಲ್ಲ? ಮೊದಲು ನನ್ನನ್ನು ಗಮನಿಸಬೇಕು. ನನಗೆ ನಾನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ, ನನಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀನೋ ಅಷ್ಟೇ ಪ್ರಾಮುಖ್ಯತೆಯನ್ನು ಜಗತ್ತಿನಲ್ಲಿ ಕಾಣಬರುವ ಕೇಳಬರುವ ಪ್ರತಿಯೊಂದಕ್ಕೂ ಕೊಟ್ಬಿಟ್ರೆ ನಮಗೆ ಯಾವ ದೊಡ್ಡ ಸಾಧನೆ ಅಗತ್ಯ ಇರೋದಿಲ್ಲ. ಈ ರೀತಿಯಲ್ಲಿ ನಾವು ಬದುಕನ್ನು ಸಾಗಿಸಬೇಕೇ ಹೊರತು ನಾವು ಬೇರೆ ಸಾಧನೆಗಳಿಗಾಗಿ, ಬೇರೆ ವಿದ್ಯೆಗಾಗಿ, ಬೇರೆ ತಿಳುವಳಿಕೆಗಾಗಿ ಕಷ್ಟಪಡುವ ಅಗತ್ಯ ಇಲ್ಲ. ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಆಧ್ಯಾತ್ಮ ತುಂಬ ಸುಲಭ, ತುಂಬ ಸುಲಭ. ಯಾಕಂದರೆ ಆಧ್ಯಾತ್ಮವೇ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ, ಎಲ್ಲದರ ಜೀವನದಲ್ಲೂ ಹಾಸುಹೊಕ್ಕಾಗಿದೆ. ಆಧ್ಯಾತ್ಮವೇ ತುಂಬಿ ತುಳುಕ್ತಾ ಇದೆ. ಆ ಪರತತ್ವವೇ ಎಲ್ಲೆಲ್ಲೂ ಇರೋದ್ರಿಂದ, ಆ ಚೇತನ ಚಿದ್ವಸ್ತುವೇ ಎಲ್ಲೆಲ್ಲೂ ತಾನೇ ಆಗಿರೋದ್ರಿಂದ ಆಧ್ಯಾತ್ಮ ಬಹಳ ಸುಲಭ. ಮೊದಲು ನನ್ನನ್ನು ಗಮನಿಸಬೇಕು, ನನ್ನಂತೆ ಮಿಕ್ಕೆಲ್ಲವೂ ಅಂತ ಗೌರವಿಸ್ಬಿಟ್ರೆ ಆಧ್ಯಾತ್ಮವೂ ಸುಲಭ, ಜೀವನವೂ ಸುಲಭ.
ಇನ್ನು ಗುರುಗಳು ಮುಂದುವರಿಸಿ ಹೇಳ್ತಾರೆ. ಯಾರು? ಶಿವ ಹೇಳ್ತಾನೆ ವಸಿಷ್ಠರಿಗೆ, ಈಶ್ವರ ಹೇಳ್ತಾನೆ, ಈಶ್ವರನು ಇಂದಿನ ಸರ್ಗದ ಕೊನೆಯಲ್ಲಿ ಶ್ಲೋಕದಲ್ಲಿ ಬಂದಿರುವಂತಹ ಅರ್ಥವಿಲ್ಲದ ಮಾತುಗಳಿಗೂ ಕೂಡ ಅರ್ಥರೂಪವಾದ ಸೌಭಾಗ್ಯವೂ ಆಗುವುದು. ಕಾರಣವೇನೆಂದರೆ ಸರ್ವ ಸ್ಥಾವರ ಜಂಗಮ ಪ್ರಾಣಿಗಳಿಗೂ ಆಧಾರವಾದ ಸತ್ತಾ ಸಾಮಾನ್ಯವೆಂಬ ಮಣಿಗಳ ಭರಣಿಯಾಗಿರುವ ಸರ್ವೇಶ್ವರನ ಕೃಪೆಯು ಲಭಿಸಿದರೆ ಪರಮವಾದ ಚಿತ್ತು ಎಂಬ ಶ್ರೇಷ್ಠ ರತ್ನವು ಬೆಳಗಿದರೆ ಯಾವ ಯಾವ ಶುದ್ಧ ಪ್ರಕಾಶಗಳು ತಾನೇ ಬೆಳಗುವುದಿಲ್ಲ, ಯಾವ ವಿಚಿತ್ರವಾದ ಜಗತ್ತುಗಳು ತಾನೇ ಹುಟ್ಟುವುದಿಲ್ಲ ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ನಾನು ಮುಂದುವರೆದು ಮುಂದಿನ ಆಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.